ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ನಿಮಗೆ. ರಾಹುಲ್ ಗಾಂಧಿ ಅವರ ಸಭೆಗೂ ಮುನ್ನ ಸಿಎಂ ಮತ್ತು ಡಿಕೆ ಮುಖಾಮುಖಿ ಆಗಿದ್ರು. ಇಬ್ರು ಮಾತುಕತೆಯನ್ನು ನಡೆಸಿದ್ದಾರೆ. ಇಬ್ಬರು ಬಹಳ ಅಂದ್ರೆ ಅವರ ಹಾವಭಾವ, ಮುಖಚಹರೆ ಯಾವುದ್ರಲ್ಲೂ ಕೂಡ ಟೆನ್ಷನ್ ಇದ್ದ ಹಾಗೆ ಕಾಣಿಸ್ತಾ ಇರಲಿಲ್ಲ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ಸಿಎಂ ಮತ್ತು ಡಿಕೆ ಇಬ್ರು ಮುಖಾಮುಖಿಯಾಗಿ ಮಾತುಕತೆಯಲ್ಲಿ ತಲ್ಲೀನರಾಗಿರುವಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಎಐಸಿಸಿ ಕಚೇರಿಯಿಂದಲೇ ಲಭ್ಯ ಆಗ್ತಾ ಇದೆ. ಆಲ್ ಇಸ್ ವೆಲ್. ಉತ್ತರ ಮತ್ತು ದಕ್ಷಿಣದಲ್ಲಿ ನಾವಿಲ್ಲ, ನಾವು ಇನ್ನೂ ಮಾತಾಡ್ಕೊಳ್ತಾ ಇದ್ದೀವಿ. ಏನು ಒಬ್ರು ನೋಡಿದ್ರೆ ಇನ್ನೊಬ್ರು ಕೆಂಡದಂತಹ ಕೋಪವನ್ನು ತೋರಿಸ್ತಾ ಇಲ್ಲ, ಜಗಳ ಇಲ್ಲ, ಮಾತುಕತೆ ನಡೀತಾ ಇದೆ ಅನ್ನೋದನ್ನ ಕೂಡ ನರೇಟ್ ಮಾಡೋ ನಿಟ್ಟಿನಲ್ಲಿ ಈ ಫೋಟೋ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಫೋಟೋ ಅನೇಕ ವಿಚಾರಗಳನ್ನ ಜನರ ಮುಂದೆ ಇಡುತ್ತೆ. ನೀವು ನೋಡ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಆರಾಮ್ಸೆ ಅಂದ್ರೆ ಇಷ್ಟು ದೊಡ್ಡ ಮೇಜರ್ ಡಿಸಿಷನ್ ಹೊರ ಬೀಳೋದಕ್ಕಿದೆ ಅಂತ ಗೊತ್ತಿದ್ರು ಕೂಡ ತಂಪಾಡಕ್ಕೆ ತಾವು ರಾಜಕಾರಣದ ಜೊತೆಗೆ ಮಾತುಕತೆ ಮೋಡ್ನಲ್ಲಿ ನಾವಿದ್ದೀವಿ. ಮುಖ ಮುರಿದುಕೊಂಡಿಲ್ಲ ಇಬ್ರು ಕೂಡ, ಅಥವಾ ಆ ಲೆವೆಲ್ ಇಮ್ಮೆಚ್ಯೂರಿಟಿ ಇಲ್ಲ ಅನ್ನೋದನ್ನ ಇಬ್ಬರು ನಾಯಕರು ಕೂಡ ಈ ಫೋಟೋದ ಮುಖಾಂತರ ಸಂದೇಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ರಾಜ್ಯದ ವಿಚಾರ ಮಾತಾಡೋದಕ್ಕಿರುತ್ತೆ, ಸಿಎಂ ಡಿಸಿಎಂ ಅಂದಮೇಲೆ ಮಾತಾಡಿದಾರಲ್ಲಿ ಹೋಗಿ. ಹೈ ವೋಲ್ಟೇಜ್ ಸಭೆಗೂ ಮುನ್ನ ಡಿಕೆ ಮತ್ತು ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗಿದ್ದಾರೆ. ಇಬ್ಬರನ್ನ ಇನ್ಫ್ಯಾಕ್ಟ್ ಒಟ್ಟಿಗೆ ಕೂರಿಸೋ ಕೆಲಸವನ್ನ ಹೈಕಮಾಂಡ್ ಮಾಡ್ತು. ಆ ಸಂದರ್ಭದಲ್ಲಿ ಏನಪ್ಪ ಡಿಕೆ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಏನಿಲ್ಲ ಸರ್, ನೀವೇ ಹೇಳಬೇಕು ಅಂತ ಡಿಕೆ ಶಿವಕುಮಾರ್ ಉತ್ತರವನ್ನು ಕೊಟ್ರಂತೆ. ರಾಹುಲ್ ಗಾಂಧಿ ಸಭೆಗೂ ಮುನ್ನ ಇಬ್ರು ಒಂದು ಕರ್ಟಸಿ ಟಾಕ್ಸ್ ಅಂತ ಇರುತ್ತಲ್ವಾ, ಅದನ್ನು ಮಾತಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಎದ್ರಾ ಕೂರಿಸ್ತಾರೆ, ಮಾತನಾಡ್ತಾರೆ, ಒಟ್ಟಿಗೆ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾರೆ ಅನ್ನುವಂತಹ ನರೇಷನ್ ಏನಿತ್ತು ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ಫೋಟೋಗಳು ಕೂಡ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಾತುಕತೆಯ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮಾತುಕತೆ, ಒಂದು ಫೋಟೋ ಹಲವು ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದೆ ಈ ಹಂತದಲ್ಲಿ. ವೆರಿ ಕ್ರೂಷಿಯಲ್. ಖಂಡಿತವಾಗ್ಲೂ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಇಬ್ಬರು ನಾಯಕರು ಮಾಡ್ತಾ ಇರುವಂಥದ್ದು. ನೋಡಿ, ಈ ಹೈಕಮಾಂಡ್ ಬುಲಾವ್ ಬಳಿಕ ಇಬ್ಬರು ನಾಯಕರು ಕೂಡ ಮುಖಾಮುಖಿ ಆಗಿರಲಿಲ್ಲ. ಹೀಗಾಗಿ ಸಾಕಷ್ಟು ವ್ಯತ್ಯಾಸಗಳಿದಾವ, ಇಬ್ಬರು ನಾಯಕರ ನಡುವೆ ಮನಸ್ತಾಪಗಳಿದಾವ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಶುರುವಾಗಿದ್ವು. ಸೊ ಹೀಗಾಗಿ ಆ ಎಲ್ಲ ಚರ್ಚೆಗಳಿಗೂ ಕೂಡ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಇಬ್ಬರು ನಾಯಕರು ಎಐಸಿಸಿ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಒಟ್ಟಿಗೆ ಇರುವಂಥ ಫೋಟೋವನ್ನು ಕೂಡ ಈಗ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆ ಮೂಲಕ ಇಬ್ಬರು ನಾಯಕರು ಕೂಡ ಒಗ್ಗಟ್ಟಾಗೇ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಬಂದರೆ ಮತ್ತೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಇಬ್ಬರು ನಾಯಕರು ಕೂಡ ಅದನ್ನು ಸ್ವಾಗತಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಈಗ ಕಾಂಗ್ರೆಸ್ ಈ ಫೋಟೋದ ಮೂಲಕ ಮಾಡ್ತಾ ಇದೆ. ಮಮತಾ, ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಮುಖ್ಯಮಂತ್ರಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೊತೆಗಿರುವ ಫೋಟೋ ಸಂದೇಶವನ್ನು ಕೊಡ್ತಾ ಇದೆ. ಎಐಸಿಸಿ ಕಚೇರಿಯಲ್ಲಿ ಸಿಎಂ ಮತ್ತು ಡಿಸಿಎಂ 1-to-1 ಮೀಟಿಂಗ್ ಅನ್ನ ನಡೆಸಿದ್ರು. ಇಬ್ರು ಕೂಡ ಕೂಲ್ ಆಗೇ ಇದ್ರು. ಸೀಸನ್ಡ್ ಪಾಲಿಟಿಷಿಯನ್ ಅಂತ ಅದಕ್ಕೆ ಹೇಳೋದು ನಾವು. ಕಾಂಗ್ರೆಸ್ ಪವರ್ ಶೇರಿಂಗ್ ನಿಜವಾಗ್ಲೂ ಸ್ಮೂತ್ ಆಗುತ್ತಾ? ಹಾಗಾದ್ರೆ ಹೈಕಮಾಂಡ್ ನಿರ್ಧಾರವನ್ನ ಇಬ್ಬರು ಒಪ್ಕೊಳ್ತಾರ? ಇಬ್ರು ಟಾಕಿಂಗ್ ಟರ್ಮ್ಸ್ ಅಲ್ಲಂತೂ ಇದ್ದಾರೆ, ಮಾತುಕತೆ ಆಡೋ ಹಂತದಲ್ಲಂತೂ ಇದ್ದಾರೆ ಅನ್ನೋದನ್ನ ಫೋಟೋ ಹೇಳ್ತಾ ಇದೆ. ಮಾತುಕತೆ ಆಡ್ತಾರೆ ಕರೆಕ್ಟು, ಬಟ್ ಹೈಕಮಾಂಡ್ ಯಾವುದಾದ್ರೂ ನಿರ್ಧಾರ ಒಬ್ರಿಗೆ ಫೇವರ್ ಆಗಿ ಇನ್ನೊಬ್ರಿಗೆ ಫೇವರಬಲ್ ಅಲ್ಲ ಅಂತ ಹೇಳಿದ್ರೆ ಒಬ್ರು ಸುಮ್ಮನೆ ಎದ್ದು ಹೋಗ್ತಾರೆ, ನಗಾಡ್ತಾ ಓಕೆ ಸರ್ ಅಂತ ಎದ್ದು ಹೋಗೋರ ಆ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇಬ್ರು ಇದ್ದಾರೆ ಅಂತ ಕೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಇಬ್ರು ಹಠವಾದಿ ರಾಜಕಾರಣವನ್ನ ಮಾಡ್ಕೊಂಡು ಬಂದವರು. ಸೊ ಅಷ್ಟು ಸುಲಭಕ್ಕಿಲ್ಲ. ಇವೆಲ್ಲವೂ ಕೂಡ ರಾಜಕಾರಣದ ಭಾಗ. ಎಷ್ಟೇ ಎದೆಯಲ್ಲಿ ಬೆಂಕಿ ಇದ್ರೂ ಕೂಡ ಒಟ್ಟೊಟ್ಟಿಗೆ ಕೂತ್ಕೊಂಡು ಉಪ್ಪಿಟ್ಟು ತಿನ್ಬೇಕಾಗತ್ತೆ, ಒಟ್ಟೊಟ್ಟಿಗೆ ಕೂತ್ಕೊಂಡು ನಗಬೇಕಾಗತ್ತೆ. ಸೊ ಅದೇ ರೀತಿ ಅಂತಾನು ಅಂದ್ಕೊಳ್ಬೋದು ನಾವು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರು ಅಂದ ತಕ್ಷಣ ಹೈಕಮಾಂಡ್ ಏನ್ ಹೇಳಿದ್ರು ತಲೆ ಅಲ್ಲಾಡಿಸ್ಕೊಂಡು ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಬ್ಬರದು ರಾಜಕಾರಣದ ಪ್ರೊಜೆಕ್ಟ್ರಿ ಹಂಗೆ ಹೇಳುತ್ತೆ, ಆ ಕಥೆಯನ್ನು ಹೇಳುತ್ತೆ.
ಖಂಡಿತವಾಗ್ಲು ನೋಡಿ, ಇಬ್ರು ನಾಯಕರು ಕೂಡ ಕಡೆಯ ಹಂತದವರೆಗೂ ಕೂಡ ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಮತ್ತೆ ದಕ್ಕ ಮಾಡುವಂಥದ್ದು ಖಂಡಿತವಾಗ್ಲೂ ನಾವು ನಿರೀಕ್ಷೆ ಮಾಡ್ಬೋದು. ಈ ಹಿಂದಿನಿಂದಲೂ ಕೂಡ ಅದನ್ನ ಪ್ರತಿಪಾದಿಸ್ತಾನೆ ಬರ್ತಾ ಇದ್ದಾರೆ. ನೋಡಿ, ಈ ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಪ್ರಸ್ತಾಪಗಳಾದರೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಹುದ್ದೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನು ರಾಜಕೀಯ ಚಾಣಕ್ಯ ನಡೆಗಳನ್ನು ಇಡಬಹುದಾಗಿತ್ತು ಆ ಎಲ್ಲಾ ಪಾನ್ಗಳನ್ನು ಕೂಡ ಮೂವ್ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪೂರಕ ಅನ್ನುವಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋ ಮೂಲಕ ಹೈಕಮಾಂಡ್ ಮೇಲೆ ಪ್ರತಿ ಹಂತದಲ್ಲೂ ಒತ್ತಡವನ್ನು ಹೇರುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದರು. ಸೊ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆಯೂ ಕೂಡ ಆ ಹೈಕಮಾಂಡನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿಗಳನ್ನು ರೂಪಿಸುವಂತಹ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಈಗ ಮುಕ್ತವಾಗಿ ಅವ್ರ ಜೊತೆಗೆ ಮಾತಾಡಲಿಕ್ಕೂ ಕೂಡ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ತಮ್ಮೆಲ್ಲ ಡಿಮ್ಯಾಂಡ್ಗಳು, ಬೇಡಿಕೆಗಳು ಅಥವಾ ವಿನಂತಿಗಳನ್ನು ಎಲ್ಲವನ್ನ ಕೂಡ ಅವ್ರ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸಗಳಾಗುತ್ತೆ. ಒಂದು ರೀತಿ ಏನು ಅಂತಂದರೆ ಡೂ ಆರ್ ಡೈ ಅನ್ನುವ ರೀತಿಯಲ್ಲಿ ಕಡೆಯ ಹಂತದವರೆಗೂ ಕೂಡ ಹೋರಾಟವನ್ನು ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದನ್ನು ಸ್ವಾಗತಿಸಬೇಕಾಗತ್ತೆ, ಬೆಂಬಲಿಸಬೇಕಾಗತ್ತೆ, ಪಕ್ಷದ ಕಾರಣಕ್ಕಾಗಿ, ಪಕ್ಷದ ವೇದಿಕೆಯಲ್ಲಿರುವಂಥ ಕಾರಣಕ್ಕಾಗಿ. ಸೊ ಹೀಗಾಗಿ ಎಷ್ಟೇ ಅತೃಪ್ತಿಗಳಿದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ಬೆಂಬಲಿಸಬೇಕು. ಹೀಗಾಗಿ ಈಗ ಸದ್ಯಕ್ಕೆ ಜೊತೆಯಾಗಿ ಕಂಡ್ರೂ ಕೂಡ ಹೈಕಮಾಂಡ್ ನಿರ್ಧಾರದ ಬಳಿಕ ಈ ದೋಸ್ತಿ ಹೀಗೆ ಮುಂದುವರಿಯುತ್ತಾ ಕಾದ್ ನೋಡಬೇಕು. ಮಮತಾ. ಹೈಕಮಾಂಡ್ ಮುಂದೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಬಟ್ ಬೆಳಗಿನ ಸ್ಟೋರಿ ಬೇರೆ ಇತ್ತು. ಕರ್ನಾಟಕ ಭವನದಲ್ಲಿದ್ರು ಕೂಡ ಸಿಎಂ ಮತ್ತು ಡಿಸಿಎಂ ಹಿಂಗ್ ಭೇಟಿ ಆಗಿರ್ಲಿಲ್ಲ ಅಥವಾ ಹಿಂಗ್ ಒಟ್ಟೊಟ್ಟಿಗೆ ಎಕ್ಸಿಟ್ ಆಗಿರ್ಲಿಲ್ಲ. ಇಬ್ರು ಒಂದೇ ಜಾಗಕ್ಕೆ ಹೋಗ್ತಾ ಇದ್ರು. ಬಯಸಿದ್ರೆ ಒಂದೇ ಕಾರಲ್ಲೇ ಹೋಗ್ಬೋದಾಗಿತ್ತು, ಬಟ್ ಹಂಗಾಗ್ಲಿಲ್ಲ. ಆದರೆ ಎಐಸಿಸಿ ಕಚೇರಿಯಲ್ಲಿ ಮಾತ್ರ ಇಬ್ರು ಮುಖ ನೋಡ್ಕೊಂಡು ಮಾತಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ. ರವೀಶ್, ಅತ್ಯಂತ ಫ್ಲೆಕ್ಸಿಬಲ್ ಆಗಿ ನಾವು ಯಾವುದಾದ್ರೂ ವಸ್ತುಗಳನ್ನು ಕಂಪೇರ್ ಮಾಡಿದಾಗ ನಾವು ನೀರಿನ ಬಗ್ಗೆ ಮಾತಾಡ್ತಾ ಇರ್ತೀವಿ. ನೀರು ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಇರೋದೇ ರಾಜಕಾರಣಿಗಳಿಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಹಂತದಲ್ಲಿ ಹೇಗೆ ನಮ್ಮನ್ನು ನಾವು ಇಮೇಜ್ ತೋರಿಸ್ಕೊಳ್ಬೇಕು, ಹೇಗೆ ನಾವು ಫ್ಲೆಕ್ಸಿಬಲ್ ಆಗಿರಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಅಂತ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದಲೂ ಕೂಡ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾಯಿದ್ರು. ಕಾರಣ ಅದಕ್ಕೆ ಸಿದ್ದರಾಮಯ್ಯ ಅವರು ಅವರ ಫೋರ್ಸ್ ಜೊತೆ ಒಂದು ರೀತಿಯಲ್ಲಿ ಮಾತುಕತೆ ಮತ್ತು ಅವ್ರ ಫೋರ್ಸನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಇರ್ಬೋದು. ಯಾಕೆಂದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಪರ ಆಗಲಿ ವಿರುದ್ಧ ಆಗಲಿ ಯಾರೂ ಮಾತನಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಅದರಿಂದ ನಮಗೆ ಯಾಕೆ ಬೇಕು ಅನ್ನೋ ಒಂದು ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಸಹಜವಾಗಿ ಎಲ್ಲ ಒಂದು ಕಡೆ AICC ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಇರಬೇಕಾಗತ್ತೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರ ಒಂದು ಚೇಂಬರ್ಗೆ ಹೋಗಬೇಕು ಅಂದರೆ ಫಸ್ಟ್ ಒಂದು ರೀತಿಯಲ್ಲಿ ವರಾಂಡ ಇರುತ್ತೆ, ಅದಾದ ಬಳಿಕ ಇನ್ನೊಂದು ಒಂದು ರೀತಿಯಲ್ಲಿ ಸ್ಪೇಸ್ ಇರುತ್ತೆ, ಅದಾದ ಬಳಿಕ ಆಂಟಿ ಚೇಂಬರ್ ಇರುತ್ತೆ. ಈ ರೀತಿಯಾಗಿ ಒಂದು ರೀತಿಯಲ್ಲಿ AICC ಕಚೇರಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಸಹಜವಾಗಿ ರಾಹುಲ್ ಗಾಂಧಿ ಅವರಿಗೆ ವೆಯ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರನ್ನ ಒಟ್ಟಿಗೆ ವೇಣುಗೋಪಾಲ್ ಅವರು ಕೂರಿಸಿದ್ದಾರೆ. ಹಾಗಾಗಿ AICC ಕಚೇರಿಯಲ್ಲಿ ಇಬ್ಬರು ಕೂಡ ಈಗ ಒಟ್ಟಾಗಿ ಕೂತಿರ್ತಕ್ಕಂಥ ಫೋಟೋಗಳನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಈ ಫೋಟೋ ನೋಡಿದ್ರೆ ಇದೇನು ಹೊಸದೇನಲ್ಲ ಕಾಂಗ್ರೆಸ್ಗೆ ಈ ರೀತಿಯ ಬೇರೆ ಬೇರೆ ರೀತಿಯ ಶೋ ಅನ್ನು ತೋರಿಸೋದಕ್ಕೆ. ಯಾಕೆಂದರೆ ಜೋಡೆತ್ತು ಅನ್ನೋ ಶೋ ಭಾರತ್ ಜೋಡೋ ಯಾತ್ರೆಯಿಂದ ಶುರುವಾದಂಥದ್ದು ಎಲೆಕ್ಷನ್ ಮುಂದುವರಿದು ಮುಗಿದು ಜೊತೆಗೆ ಅಧಿಕಾರ ಹಂಚಿಕೆ ಆದ ಬಳಿಕವೂ ಕೂಡ ನಾವಿಬ್ಬರು ಜೋಡೆತ್ತು ಅಂತಲೇ ಒಂದು ರೀತಿಯಲ್ಲಿ ಜನರ ಮುಂದೆ ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ರು. ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನೋಡಿರ್ಬೋದು. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋದಾಗ ಸಿದ್ದರಾಮಯ್ಯನವ್ರು ಯಾವ ರೀತಿ ಜೋಡೆತ್ತು ಅಂದರು, ಮತ್ತು ಕಾವೇರಿ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಜೋಡೆತ್ತು ಅಂತ ತೋರಿಸಿದ್ರು ಅಂತ. ಈಗಲೂ ಕೂಡ ಅದನ್ನೇ ಬಿಂಬಿಸುವಂಥ ಫೋಟೋ ರಿಲೀಸ್ ಆಗಿದೆ. ಆದರೆ ಅಸಲಿ ಎತ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರ ಬಳಿ. ರಾಹುಲ್ ಗಾಂಧಿಯವರ ಬಳಿ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ಆಧಾರದ ಮೇಲೆ ಇಬ್ಬರ ರಿಯಾಕ್ಷನ್ ಇರುತ್ತೆ. ಯಾಕೆಂದರೆ ನಾವಿಬ್ಬರು ಕಿತ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ನಾವಿಬ್ಬರು ಕಿತ್ತಾಡಿದ್ರೆ ನಮ್ಮಿಬ್ಬರಿಗೂ ಕೂಡ ಅಧಿಕಾರ ಕೊಡೋರು ನಾವಲ್ಲ, ಹೈಕಮಾಂಡ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ರಾಜಕಾರಣದಲ್ಲಿ ಈ ರೀತಿಯ ಒಳಗಡೆ ಒಂದು ಹೊರಗಡೆ ಒಂದು ಇದ್ದೇ ಇರುತ್ತೆ. ಸದ್ಯಕ್ಕಂತೂ ಇವರಿಬ್ಬರು ಕೂಡ AICC ಕಚೇರಿಯಲ್ಲಿ ಮುಖಾಮುಖಿಯಾಗಿ ಅನೌಪಚಾರಿಕವಾಗಿ ಉಭಯ ಕುಶಲೋಪರಿಯನ್ನು ಮಾತನಾಡ್ಕೊಂಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಅಸಲಿ ಆಟ ಶುರುವಾಗಿರ್ತಕ್ಕಂಥದ್ದು. ಮಮತಾ. ರವೀಶ್, ಕಳೆದ 10-12 ವರ್ಷಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ಇಬ್ಬರು ಪವರ್ಫುಲ್ ನಾಯಕರ ಮಧ್ಯೆ ಜಗಳ ಆದಾಗಲೆಲ್ಲ ಬಿಡಿಸೋಕೆ ಹೋಗಿ ಫೇಲ್ ಆಗಿದೆ. ಆ ಭಯ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಈಗಲೂ ಕಾಡ್ತಾ ಇದೆಯಾ? ಖಂಡಿತವಾಗಿ ಕೂಡ 2014ರಲ್ಲಿ ಕಾಂಗ್ರೆಸ್ 13ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಈ ಮಟ್ಟದ ಫೋರ್ಸ್ ಇರಲಿಲ್ಲ. ಯಾಕೆಂದರೆ ಸ್ವತಃ CM ಸಿದ್ದರಾಮಯ್ಯ ಅವರೇ ತಮ್ಮ ಕ್ಯಾಬಿನೆಟ್ಗೆ ಡಿ ಕೆ ಶಿವಕುಮಾರ್ನವರು ತೆಗೆದುಕೊಂಡಿರಲಿಲ್ಲ. ಆಗ ಸಾಕಷ್ಟು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಕೂಡ ಇತ್ತು. ಯಾವಾಗ ಗುಜರಾತ್ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಘಟನಾವಳಿಗಳು, ತದನಂತರ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದಂಥ ಸಂದರ್ಭ,
ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂತಹ ದೊಡ್ಡ ಮಟ್ಟದ ತ್ಯಾಗ ಅಂತ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿತವಾಗಿದ್ದು, ಅದಾದ ನಂತರ ಹೈಕಮಾಂಡ್ ನಿಷ್ಠ ಅಂತ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆದರು. ಹಾಗಾಗಿ 2020 ಬಳಿಕ ಡಿ ಕೆ ಶಿವಕುಮಾರ್ ಅವರ ಬೇರೆ ಬೇರೆ ರೀತಿಯಲ್ಲೂ ಕೂಡ ಟರ್ನ್ ತೆಗೆದುಕೊಳ್ತು. ಆಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಆಸ್ತಿ ಅಂತ ಬಂದಿದ್ದು. ಅಲ್ಲಿಂದ ಇಲ್ಲಿ ತನಕವೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾರನ್ನು ಕೈ ಬಿಟ್ಟರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಅದು ಡೇಂಜರ್ ಅಲಾರಾಮ್ ಅನ್ನೋದು ಕೂಡ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅಂದರೆ ಒಬ್ಬ ಮಾಸ್ ಲೀಡರ್, ಇನ್ನೊಬ್ಬ ಸಂಘಟನೆಯಲ್ಲಿ ಚತುರ. ಹಾಗಾಗಿ ಎರಡೂ ಕೂಡ ಒಟ್ಟಿಗೆ ಇರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಅನಿಸಿದ ಕಾರಣಗಳಿಗೋಸ್ಕರವಾಗಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಇಬ್ಬರನ್ನು ಜೋಡೆತ್ತು ಅಂತ ಪ್ರೊಜೆಕ್ಟ್ ಮಾಡಿದ್ರು, ಅಲ್ಲಿ ಸಕ್ಸಸ್ ಆದರು. ಜೊತೆಗೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮುಖಾಮುಖಿಯಾಗಿ ಇಬ್ಬರನ್ನು ಕೂಡ ಕೂರಿಸಿ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಪ್ರೊಜೆಕ್ಟ್ ಮಾಡಿದ್ರು, ಅಲ್ಲೂ ಕೂಡ ಸಕ್ಸಸ್ ಆದರು. ತದನಂತರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಇಬ್ಬರ ನಡುವೆ ಒಪ್ಪಂದ ಸೂತ್ರವನ್ನು ರಚನೆ ಮಾಡಿದ್ದೀವಿ, ಇಬ್ಬರು ಕೂಡ ಒಟ್ಟಾಗಿದ್ದಾರೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ ಅಲ್ಲೂ ಕೂಡ ಪ್ರೊಜೆಕ್ಟ್ ಮಾಡಿ ಅಲ್ಲೂ ಕೂಡ ಸಕ್ಸಸ್ ಆದರು. ತದನಂತರ ಎಲ್ಲ ಒಂದು ಕಡೆ ಅಧಿಕಾರ ಪವರ್ ಶೇರ್ ಬಿಟ್ಟುಕೊಡಬೇಕು ಅಂತ ಬಂದಾಗಲೂ ಕೂಡ ಇಲ್ಲ, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಬಿಂಬಿಸೋ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿ ಅವ್ರ ಮನೆಗೆ ಇವ್ರು ಹೋದ್ರು, ಇವ್ರ ಮನೆಗೆ ಅವ್ರು ಹೋದ್ರು, ಆಗಲೂ ಕೂಡ ಪ್ರೊಜೆಕ್ಟ್ ಮಾಡಿ ಸಕ್ಸಸ್ ಆದರು. ಈಗಲೂ ಕೂಡ ಅದೇ ರೀತಿಯ ಸಕ್ಸಸ್ ಕಾಣ್ತಾರಾ? ಯಾಕೆಂದರೆ ಈಗಿರ್ತಕ್ಕಂಥದ್ದು ಡಿಸಿಷನ್ ಪ್ರಮುಖವಾಗಿರ್ತಕ್ಕಂಥದ್ದು. ಒಬ್ಬರಿಗೆ ಅಧಿಕಾರ ಬಿಡಿ ಅಥವಾ ಬಿಡಬೇಡಿ ಅಂತ ಹೇಳುವಂಥದ್ದು, ಇನ್ನೊಬ್ಬರಿಗೆ ನೀವು CM ಆಗ್ತೀರಾ ಅಥವಾ ಆಗಲ್ಲ ಅಂತ ಹೇಳುವಂಥದ್ದು ಬಹಳ ಮಹತ್ವದ್ದು. ಹಾಗಾಗಿ ಹೈಕಮಾಂಡ್ ಈಗಲೂ ಕೂಡ ಅದೇ ರೀತಿ ಸಕ್ಸಸ್ ಕಂಡ್ರೆ ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಫೈಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿಯ ನಿಲುವು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಮಮತಾ.